ಸರ್ಕಾರಿ ಕಾಲೇಜುಗಳಂದ್ರೆ ಜನರಿಗೆ ಅದೊಂಥರ ಏನೋ ತಿರಸ್ಕಾರದ ಮನೋಭಾವ. ಈ ನಡುವೆ ಖಾಸಗಿ ಕಾಲೇಜುಗಳಿಗೆ ಸೆಡ್ಡು ಹೊಡಿತಾ ಇದೆ ಈ ಒಂದು ಸರ್ಕಾರಿ ಪದವಿ ಕಾಲೇಜು, ಅದು ಕೂಡ ಉತ್ತರ ಕರ್ನಾಟಕದ ಸರ್ಕಾರಿ ಕಾಲೇಜು. ಕ್ಯಾಂಪಸ್ ಸಂದರ್ಶನದಲ್ಲಿ 2000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಕ್ಯಾಂಪಸ್ ಸಂದರ್ಶನದಲ್ಲಿ ಉದ್ಯೋಗವನ್ನ ಪಡೆದುಕೊಂಡಿದ್ದಾರೆ. ಹೈಫೈ ಬಿಲ್ಡಿಂಗ್ ಇಲ್ಲದೆ ಕೂಡ ಈ ಸಾಧನೆಯನ್ನ ಮಾಡಿ ತೋರಿಸಿದ್ದಾರೆ. ಹೌದು, ಇದುವರೆಗೂ ನಾವು ಕೇಳಿದ್ದೇನೆಂದ್ರೆ ಸರ್ಕಾರಿ ಪದವಿ ಕಾಲೇಜುಗಳಂದ್ರೆ ಕಲಿಕೆಗೆ ಕಡಗಣನೆ, ಹೈಫೈ ಬಿಲ್ಡಿಂಗ್ ಇಲ್ಲ, ಉದ್ಯೋಗದ ಆಸೆಗಳಿಗೆ ಅಡಚಣೆ ಅನ್ನೋದು. ಆದರೆ ಈ ಬಾಗಲಕೋಟೆಯ ಸರ್ಕಾರಿ ಪದವಿ ಕಾಲೇಜು ಈ ಕಲ್ಪನೆಯನ್ನೇ ಬದಲಿಸಿದೆ. ಖಾಸಗಿ ಕಾಲೇಜುಗಳಿಗಿಂತ ಕಡಿಮೆ ಏನೂ ಇಲ್ಲದೆ ಸರ್ಕಾರಿ ಮೂಲ ಸೌಕರ್ಯದ ನಡುವೆ 5 ವರ್ಷಗಳಲ್ಲಿ 2000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉದ್ಯೋಗ ಒದಗಿಸುವ ಮೂಲಕ ಅನೇಕ ಕನಸುಗಳನ್ನ ನನಸು ಮಾಡಿದೆ ಈ ಬಾಗಲಕೋಟೆಯ ಸರ್ಕಾರಿ ಪದವಿ ಕಾಲೇಜು. ಈ ಕಾಲೇಜಿನಲ್ಲಿ ಒಟ್ಟು 3000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗವನ್ನ ಮಾಡ್ತಿದ್ದಾರೆ. BA, BCom, BSc, BCA, BBA ಈ ಎಲ್ಲಾ ವಿಭಾಗಗಳಿಗೂ ಸಮರ್ಪಕ ಶಿಕ್ಷಣ ಮತ್ತು ಸಕ್ರಿಯ ತರಬೇತಿಯನ್ನ ನೀಡಲಾಗ್ತಾ ಇದೆ. ಈ ವರ್ಷದಲ್ಲಿ ಬರೋಬ್ಬರಿ 200 ವಿದ್ಯಾರ್ಥಿಗಳು ಕ್ಯಾಂಪಸ್ ಸಂದರ್ಶನ ಮೂಲಕ ಬೆಂಗಳೂರಿನ ಹೆಸರಾಂತ ಕಂಪನಿಯಾಗಿರುವಂತಹ ಏಜಾಕ್ನಲ್ಲಿ ಉದ್ಯೋಗವನ್ನ ಪಡೆದುಕೊಂಡಿದ್ದಾರೆ. ಏಜಾಕಿ ಅಂದ್ರೆ ಇದು ಏರೋಸ್ಪೇಸ್ನ ಉತ್ಪನ್ನ ತಯಾರಿಕೆಯಲ್ಲಿ ಖ್ಯಾತ ಪಡೆದಿರುವಂತಹ ಕಂಪನಿ. ಊಟ ವಸತಿ ವ್ಯವಸ್ಥೆಯ ಜೊತೆಗೆ ಆರಂಭದಲ್ಲಿ 21,000 ರೂಪಾಯಿ ವೇತನವನ್ನ ನೀಡುತ್ತೆ. ಇನ್ನು ಉದ್ಯೋಗಕ್ಕೆ ಹೊರಟ ವಿದ್ಯಾರ್ಥಿಗಳನ್ನ ಕಾಲೇಜು ಸಿಬ್ಬಂದಿ ಸಂಭ್ರಮದಿಂದ ಬೀಳ್ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ 80 ವಿದ್ಯಾರ್ಥಿಗಳು ಕಲಾ ವಿಭಾಗದಿಂದ, 40 ವಿದ್ಯಾರ್ಥಿಗಳು ವಾಣಿಜ್ಯ ವಿಭಾಗದಿಂದ, 60 ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗದಿಂದ ಹಾಗೂ 20 ವಿದ್ಯಾರ್ಥಿಗಳು BCA ವಿದ್ಯಾರ್ಥಿಗಳು ಕ್ಯಾಂಪಸ್ ಸಂದರ್ಶನದಲ್ಲಿ ಆಯ್ಕೆಯಾಗಿದ್ದಾರೆ. ಕಾಲೇಜು ಕ್ವೇಸ್, ಟಾಟಾ, ಮಹೀಂದ್ರಾ, ಏಜಾಕಿ ಮುಂತಾದ 5 ಪ್ರಮುಖ ಕಂಪನಿಗಳೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡು ಪ್ರತಿ ವರ್ಷ ಕ್ಯಾಂಪಸ್ ಸಂದರ್ಶನಗಳನ್ನ ಆಯೋಜಿಸಲಾಗುತ್ತೆ. ಅಷ್ಟೇ ಅಲ್ಲ, ಪದವಿ ಪ್ರಥಮ ವರ್ಷದವರೆಗಿನ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೌಶಲ್ಯ ತರಬೇತಿ, ವೈಯಕ್ತಿಕ ಮಾರ್ಗದರ್ಶನ, ಸಾಫ್ಟ್ ಸ್ಕಿಲ್ಸ್ ಹಾಗೂ ಸಂವಹನ ಕೌಶಲ್ಯಗಳನ್ನ ನೀಡುವ ಮೂಲಕ ವಿದ್ಯಾರ್ಥಿಗಳನ್ನ ಶೈಕ್ಷಣಿಕವಾಗಿ ಮಾತ್ರವಲ್ಲದೆ ಮಾನಸಿಕ ದೈಹಿಕವಾಗಿ ಸಂಪೂರ್ಣವಾಗಿ ಸಿದ್ಧಪಡಿಸ್ತಾ ಇದೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.